ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯ ಕಾವುರಂಗೇರಿದ್ದು, ಜೋಡೆತ್ತು ಕೊರಳು ಹರಿದುಕೊಂಡು ಜಾರಕಿಹೊಳಿ ಸಾಹುಕಾರ ಪ್ಯಾನೆಲ್ ಸೇರಿಕೊಂಡ ಬಳಿಕ ಸೌದಿ ಸಾಹುಕಾರ, ಕತ್ತಿ ಸಾಹುಕಾರ ಜೊತೆಗೆ ಕೊರಳು ಕೂಡಿಕೊಂಡು ಜಾರಕಿಹೊಳಿ ಸಾಹುಕಾರರ ಪ್ಯಾನೆಲ್ಗೆ ಸೆಡ್ಡು ಹೊಡೆದು ಪ್ರಚಾರ ನಡೆಸಿದ್ದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಥಣಿ ಹಾಗೂ ಕಾಗವಾಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಕ್ಷೇತ್ರದಿಂದ ಆಪ್ತ ಮಿತ್ರ ಹಾಗೂ ಜೋಡೆತ್ತು ಎಂದು ಹೇಳಿಕೊಂಡು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಶಾಸಕ ರಾಜು ಕಾಗೆ ಹಾಗೂ ಲಕ್ಷ್ಮಣ್ ಸವದಿ, ನಾವು ಯಾರ ಬನ ಇಲ್ಲ, ನಮ್ಮದೇ ಒಂದು ಬನ ಇದೆ, ನಾವೇ ಜೋಡೆತ್ತು ಎಂದು ಹೇಳಿದ್ರು. ಆದರೆ ಮೊನ್ನೆ ನಡೆದ ನಾಮಪತ್ರ ಹಿಂಪಡೆಯುವ ವೇಳೆ ಸವದಿ ಕ್ಯಾಂಪ್ನಿಂದ ಜಾರಕಿಹೊಳಿ ಪ್ಯಾನೆಲ್ ಸೇರಿಕೊಂಡಿದ್ದ ಶಾಸಕ ಕಾಗೆ ಕಾಗವಾಡ ಸಹಕಾರ ಕ್ಷೇತ್ರದಿಂದ ಅವಿರೋಧ ಆಯ್ಕೆಯಾಗಿ ಜಯಶಾಲಿಯಾಗಿದ್ರು. ಆದರೆ ಲಕ್ಷ್ಮಣ್ ಸವದಿ, ನಾನು ರಮೇಶ್ ಕತ್ತಿ ನಿತ್ಯ ಮಾತನಾಡುತ್ತೇವೆ ಎಂದು ಸುಳಿವು ನೀಡಿದ್ದು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ಚರ್ಚೆಯಾಗಿತ್ತು. ಕಳೆದೊಂದು ವರ್ಷದ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸೋಲಿಸಿದವರ ಜೊತೆಗೆ ಕೈ ಜೋಡಿಸಿರುವ ಜೊಲ್ಲೆಗೆ ತಕ್ಕ ಪಾಠ ಕಲಿಸಬೇಕೆಂದು ಪಣ ತೊಟ್ಟಿರುವ ಅಥಣಿ ಹಾಗೂ ಹುಕ್ಕೇರಿ ಸಾಹುಕಾರರು ಡಿಸಿಸಿ ಬ್ಯಾಂಕ್ ಬಾಕಿ ಇರುವ 7 ನಿರ್ದೇಶಕರ ಸ್ಥಾನವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಜಾರಕಿಹೊಳಿ ಸಾಹುಕಾರರಿಗೆ ಟಕ್ಕರ್ ಕೊಡಲು ರಣತಂತ್ರ ಹೊಡೆಯುತ್ತಿದ್ದಾರೆ. ನಾವು ಬಂದಿರೋದು ಯಾರ ವಿರೋಧ ಯಾರ ಪರ ಅಂತಲ್ಲ. ಕುಲಗುಡಿಯವರ ವಿರುದ್ಧ ಅಥವಾ ಇವರ ಪರ ಅಂತ ಹೇಳಿ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಕೃಷಿಕರು, ನಮ್ಮ ರೈತರು, ಸಹಕಾರಿ ಚಳವಳಿ ಇದು ಉಳಿಬೇಕು ಅಂತಕ್ಕಂಥ ಒಂದು ಅಂತಃಕರಣವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ನಮ್ಮ ಬಂದ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ಳೋಕೆ ಇಲ್ಲಿ ನಾವು ಬಂದಿದ್ದೀವಿ. ನೀವು ಇಲ್ಲಿ ಕೂತಿರ್ತಕ್ಕಂಥವರೆಲ್ಲರೂ ನ್ಯಾಯಾಧೀಶ, ನಾವೆಲ್ಲರೂ ಕಕ್ಷಿದಾರರ ಪರವಾಗಿ ವಕಾಲತ್ ಹಾಕೊಂಡು ನಾವು ಬಂದಿದ್ದೀವಿ. ಅಮರಣ್ಣ ಬ್ಯಾರಿಸ್ಟರ್ ಕಲ್ತು ಬಂದವರು ಚೆನ್ನಾಗಿ ವಕಾಲತ್ ಹಾಕ್ತಾರೆ. ನಮ್ಮ ಕಕ್ಷಿದಾರ ಯಾರು? ಬಸಣ್ಣ ಆಸೆ. ಇನ್ನೊಬ್ಬ ಕಕ್ಷಿದಾರ ಇದ್ದಾರೆ, ಅವ್ರ ಪರವಾಗಿನೂ ಕೆಲವೊಂದು ವಕೀಲರು ಬರ್ತಾರೆ. ಅವ್ರು ಬಂದೇನು ಹೇಳ್ತಾರೋ, ನಮ್ಮ ಕಕ್ಷಿದಾರ ಭಾಳ ಒಳ್ಳೆಯವಿದ್ದಾರೆ, ಯಾರಿಗೂ ಕೆಟ್ಟ ಮಾತಾಡೋಂಗಿಲ್ಲ, ಕಪ್ಪುಗಾರ ಇರ್ತಾನೋ, ನಾವು ಹೇಳಿದರೆ ಸಹಿ ಮಾಡ್ತಾನೋ, ಬಿಟ್ಟಕ್ಕಲ್ಲಂಗಿಲ್ಲ, ಏನು ಬರ್ತೈತಿ ಓದಂಗಿಲ್ಲ ಅಂತ ಸಫಾಯಿ, ಏನು ಬರೀತಾರೋ ಅದಕ್ಕೆ ಸಹಿ ಮಾಡ್ತಾರೆ, ಹಾಗೆ ಒಳ್ಳೆ ಹೋದಾಗ ಅವನು ಇನ್ನೊಂದ್ಸಲ ಆರಿಸ್ಕೊಡ್ರಿ ಅಂತ ಅವ್ರ ಪರವಾಗಿ ವಕೀಲರು ಬರ್ತಾರೆ. ಅದು ಆಗಬಾರ್ದು, ಮುಂದೆ ನ್ಯಾಯ ಸಿಗಬೇಕು. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅದು ಉಳಿಬೇಕು, ಬೆಳಿಬೇಕು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಜೀವನಾಡಿಯಾಗಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಉಳಿಸೋಗೋಸ್ಕರ ಇವರ ಪರವಾಗಿ ನಾವು ವಕಾಲತ್ ಹಾಕೊಂಡು ನಿಮ್ಮ ಮುಂದೆ ನ್ಯಾಯವನ್ನು ಕೇಳಿ ನಾವು ಬಂದಿದ್ದೀವಿ. ಅವ್ರ ವಕೀಲರು ಬಂದು ಅವ್ರ ಪರವಾಗಿ ಹೇಳ್ತಾರೋ, ನಾವು ಬಂದು ನಾವು ಒಂಥರ ವಕೀಲರೇ. ಕೊನೆಗೆ ಜಜ್ಮೆಂಟ್ ಕೊಡೋರು ಯಾರಪ್ಪ ಅಂತಂದ್ರೆ, ನ್ಯಾಯಾಧೀಶರು ಯಾರಂದ್ರೆ ಇಲ್ಲಿ ಕೂತಿರಲ್ಲ ನೀವು ನಮ್ಮ ಪರವಾಗಿ ಈ ಬ್ಯಾಂಕನ್ನು ಉಳಿಸೋಗೋಸ್ಕರ, ಈ ಬ್ಯಾಂಕನ್ನು ಮುಂದುವರಿಸೋಗೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ 9 ಲಕ್ಷ ರೈತ ಕುಟುಂಬಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ನಿಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಮತದಾನವನ್ನು 19ನೇ ತಾರೀಕು ನಮ್ಮ ಕಕ್ಷಿದಾರರ ಪರವಾಗಿ ನೀವು ದಾನ ರೂಪದಲ್ಲಿ ಮತವನ್ನು ಕೊಡಬೇಕು ಅಂತ ಹೇಳಿ ನಾವು ಕಳೆದ 30 ವರ್ಷಗಳಿಂದ ಸಹಕಾರ ಕ್ಷೇತ್ರದ ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿದಿದ್ದ ರಮೇಶ್ ಕತ್ತಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದಾಗಿನಿಂದಲೂ ಮಂಕಾಗಿದ್ದ ರಮೇಶ್ ಕತ್ತಿ ಹುಕ್ಕೇರಿ ವಿದ್ಯುತ್ ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ಸಹೋದರರಿಗೆ ಸೋಲಿನ ಮೈಕೊಡವಿ ಎದ್ದಿದ್ರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಮಪತ್ರ ಸಲ್ಲಿಕೆ ವೇಳೆ ಯಾರು ತಾಲೂಕಿಗೆ ನನ್ನ ಕರೆಯುತ್ತಾರೋ ಅಲ್ಲಿ ಹೋಗಿಯೇ ಹೋಗುತ್ತೇನೆ ಎಂದು ಶಪಥ ಮಾಡಿದ್ದ ಹುಕ್ಕೇರಿ ಸಾಹುಕಾರ ರಾಯಬಾಗ್ ಸಹಕಾರ ಕ್ಷೇತ್ರದ ಚುನಾವಣೆಯ ಪ್ರಚಾರದಲ್ಲಿ ಸೌದಿ ಸಾಹುಕಾರ ಜೊತೆಗೆ ರಣತಂತ್ರ ಹೆಣೆಯುತ್ತಿರುವುದು ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ರೈತರ ಉದ್ಧಾರ ಆಗಬೇಕು, ರೈತರ ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಡಿ.
ಚಪ್ಪಾಳೆ ಮೀಟಿಂಗ್ ಅಲ್ಲ. ಯಾಕಂದ್ರೆ ರಾಯಬಾಗ ತಾಲೂಕದಾಗ ನನಗಿಂತ 100 ಪಟ್ಟು ನೀವು ತಿಳಿದವ್ರು. ಈ ಒಂದು ಚುನಾವಣೆ ಬರುವಂತಹ ದಿನಮಾನಗಳಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರ ರಂಗದಲ್ಲಿ ಇವೆಲ್ಲದರಲ್ಲಿ ಒಂದು ದಿವಸ ನಾವು ಬದಲಾವಣೆ ಏನಾದರೂ ರಾಯಬಾಗ ತಾಲೂಕು ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ಲಲೇಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವು ಈ ಬೇರೆ ಬೇರೆ ತಾಲೂಕು ನೋಡಕತ್ತೀರಿ ಅಥವಾ ನಿಮ್ಮ ಸಂಬಂಧಿಕರು ಅದಾರ. ಗೋಕಾಕ್ ತಾಲೂಕ ನೋಡಕತ್ತೀರಿ, ಮೂಡ್ಲಿಗೆ ತಾಲೂಕ ನೋಡಕತ್ತಿದ್ದೀರಿ. ಅಲ್ಲಿ ಮೌನೇರದಾರು ಫೋನ್ಗಳು ಬರ್ತಾವೆ, ನಿಮ್ಮ ಫೋನ್ ಅವ್ರಿಗೆ ಹೋಗ್ತಾವೆ, ಅವ್ರ ಫೋನ್ ನಿಮಗೆ ಬರ್ತಾವೆ, ನೀವು ಅಲ್ಲಿ ಹೋಗ್ತೀರಿ, ಅಲ್ಲಿ ಅವ್ರು ನಿಮ್ಮ ಕಡೆ ಬರ್ತಾರೋ. ಅಲ್ಲಿ ಪರಿಸ್ಥಿತಿ ಏನೈತಿ, ಅಲ್ಲಿ ವಾತಾವರಣ ಏನೈತಿ, ಇಲ್ಲಿ ಪರಿಸ್ಥಿತಿ ಐತಿ, ಅಲ್ಲಿ ವಾತಾವರಣ ಏನೈತಿ. ಈಗ ಇವತ್ತು ದಿವಸ ಯಾವ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕನಾಗಿ ತಾನೇನು ಗೆದ್ದು ಬಂದಾನ ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂತವ್ರನ್ನೂ ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗವತ್ತು. ಮಹೇಶ್ ತಮ್ಮಣ್ಣವರವರು ಶಾಸಕರಾಗಬೇಕಾದ್ರೆ 22-23 ಸಾವಿರ ಮತ ತಗೊಂಡವರಾಗಿದ್ರು. 25 ಸಾವಿರ ಮತ ತಗೊಂಡಾಗಿದ್ರು, ಹೆಚ್ಚಿನ ಮತ ತಗೊಂಡು. ಆದರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯುವಕ ಪಡೆಯನ್ನು ಕೊಟ್ಟುಕೊಳ್ಳೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲು ರಾತ್ರಿ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರೇನು ಆರಿಸಿ 25 ಸಾವಿರಕ್ಕಿಂತ ಹೆಚ್ಚಲೇನು ಆರಿಸಿ ಬಂದಿದ್ರು, ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನು ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು. ಆದರೂ ಸಹಿತ ಇವತ್ತು ದಿವಸ ಮಹೇಶ್ ತಮ್ಮಣ್ಣವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ನಿಪ್ಪಾಣಿ ಸಹಕಾರ ಕ್ಷೇತ್ರದಿಂದ ಅಣ್ಣಾಸಾಹೇಬ್ ಜೊಲ್ಲೆಗೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಗೆಲ್ಲಿಸಿಕೊಂಡು ಬರುವಲ್ಲಿ ಜಾನ ನಡೆ ಇಟ್ಟಿರುವ ಜಾರಕಿಹೊಳಿ ಸಾಹುಕಾರರು ಈಗಾಗಲೇ ಲಿಂಗಾಯತ ಸಮುದಾಯದವರನ್ನೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ, ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.